ಏನು ಮಾಡಲ್ಲ, ಸುಮ್ಮನೆ ಮಲಗ್ಬಿಡ್ತೀನಿ ಅಷ್ಟೇ. ಬೆಳಗ್ಗೆ ಡ್ಯೂಟಿ ಮಾಡ್ತೀನಿ. ಅಲ್ಲಿ ಪಿಕಪ್ ಪಾಯಿಂಟ್ ಹೋಗೋ ಹೊತ್ತಿಗೆ ಕಸ್ಟಮರೇ ಕ್ಯಾನ್ಸಲ್ ಮಾಡ್ಬಿಟ್ಟಿರ್ತಾರ ಅಲ್ರ. ಎಲ್ಲೆಲ್ಲಿಂದನೋ ಉರಿಯುತ್ತೆ, ಏನು ಮಾಡೋದು. 3.8 ಕಿಲೋಮೀಟ್ರು ಪಿಕಪ್ಪು, ಡ್ರಾಪು 11.2 ಕಿಲೋಮೀಟ್ರು ಅರ್ನ್ ಮಾಡಿದ್ದೀನಿ. ಏನು ಕತೆ ಎಲ್ಲ ತೋರಿಸ್ತೀನಿ. ಸೊ ಹಂಗಾಗಿ ಮಲ್ಕೊಂಡ್ಬಿಟ್ಟೆ, ಇವಾಗ ಎದ್ದಿದ್ದೀನಿ. ಸರಿ, ಅಷ್ಟು ಬೇಗ ತಿಂದು ಕಸ್ಟಮರ್ ಪಿಕಪ್ ಮಾಡ್ಬೋದು. ದೂರ ಹೋಗಿದ್ದು ವೇಸ್ಟು, ಟೈಮು ವೇಸ್ಟ್, ಎಲ್ಲ ವೇಸ್ಟು. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ನನ್ನ ಕಾರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಟೈಮ್ ನೋಡ್ತಿರ್ಬೋದು 10 ಗಂಟೆ. ಸೊ ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡೋಣ ಇವತ್ತಿನ ಡ್ಯೂಟಿ ಹೆಂಗಾಗುತ್ತೆ, ಏನು ಕತೆ ಪ್ರತಿಯೊಂದನ್ನು ತೋರಿಸ್ತೀನಿ. ಆ್ಯಂಡ್ ನೈಟ್ ಡ್ಯೂಟಿ ಎಲ್ಲಿ ತೊಗೊಬೇಕು, ಏನು ಕತೆ, ಹೆಂಗೆ ತೊಗೊಬೇಕು ಡ್ಯೂಟಿನ ಪ್ರತಿಯೊಂದನ್ನು ತೋರಿಸ್ತೀನಿ. ಬನ್ನಿ ಹೋಗೋಣ. ಸದ್ಯಕ್ಕೆ ಇವಾಗ CNG 1 ಪಾಯಿಂಟ್ ಖಾಲಿ ಆಗಿದೆ. ಸೊ ಇಲ್ಲ, 2 ಪಾಯಿಂಟ್ ಖಾಲಿ ಆಗಿದೆ ಗೈಸ್, 2 ಪಾಯಿಂಟ್ ಖಾಲಿ ಆಗಿದೆ. ಸೊ CNG ಫಿಲ್ ಮಾಡಿಸ್ಕೊಳ್ಳೋಣ, ಯಾಕೆಂದರೆ ನೈಟ್ ಮತ್ತೆ ಹುಡುಕೋಕ್ಕಾಗಲ್ಲ. ಸೊ CNG ಫಿಲ್ ಮಾಡಿಸ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಹೇ ಗೈಸ್, ಇವಾಗ CNG ಬಂಕ್ ಹತ್ರ ಬಂದಿದ್ದೀನಿ. CNG ಫಿಲ್ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ CNG ಫಿಲ್ ಮಾಡಿಸ್ಕೊಂಡು ಇಲ್ಲಿಂದೆಲ್ಲ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಡ್ಯೂಟಿ ಸ್ಟಾರ್ಟ್ ಮಾಡುವ. ಇವತ್ತಿನ ಪ್ರೆಷರ್ ಎಷ್ಟಿದೆಯಪ್ಪ ಇಲ್ಲಿ, 200+ ಇದೆ. ಸೊ ಪ್ರೆಷರ್ ಜಾಸ್ತಿ ಇದ್ರೆ CNG ಸ್ವಲ್ಪ ಜಾಸ್ತಿ ಇಡಿಸುತ್ತೆ. ಸೊ ಮೈಲೇಜ್ ಸ್ವಲ್ಪ ಜಾಸ್ತಿ ಬರುತ್ತೆ ಗೈಸ್. 337 ರೂಪಾಯಿದು ಇಡಿಸ್ತು, 3 kg ಸಮಥಿಂಗ್ ಏನೋ. ಯಾಕೆಂದ್ರೆ ಆಲ್ರೆಡಿ 3 ಪಾಯಿಂಟ್ ಇತ್ತಲ್ಲ, ಸೊ ಹಂಗಾಗಿ ಒಂದು 2 ಪಾಯಿಂಟ್ ಅಷ್ಟೇ ಕಮ್ಮಿ ಇದ್ದಿತ್ತು. ಸೊ ಇವಾಗ ಒಂದು 300 ರೂಪಾಯಿ ಇಡಿಸಿದೆ ಅಷ್ಟೇ. ಟೋಟಲ್ ಇವಾಗ ನಂದು CNG ಫಿಲ್ ಮಾಡಿಸಿದ್ರೆ ಒಂದು 950 ರೂಪಾಯಿ. ಇವಾಗಿನ ರೇಟಿಗೆ ಒಂದು 900ರಿಂದ 950 ರೂಪಾಯಿ ವರ್ಗು ಫುಲ್ ಇಡಿಸುತ್ತೆ. ಸೊ ಇವಾಗ ಸದ್ಯಕ್ಕೆ 320 ಅಂತ ಮಾಡಿ ತೆಗಿರೋಣ ಆಯ್ತು. ಸೊ CNG ಆಯ್ತು, ಪೇಮೆಂಟ್ ಮಾಡಿ ಹೊಡುವ ಬನ್ನಿ. ಆಗಿದೆ. ಸೊ ಗೈಸ್, ಇವಾಗ ಪೇಮೆಂಟ್ ಮಾಡಿ ಆಯ್ತು, ತೆಗಿಬೇಕಾ. ಸೊ ಬನ್ನಿ ಗೈಸ್ ಹೋಗೋಣ. ಶಿವ, ಅಲ್ಲಾರು ಅಡ್ಡ ಹಾಕ್ಬಿಟ್ರಲ್ಲಪ್ಪ. ಅಡ್ಡ ಹಾಕಿದ ಅಷ್ಟೊತ್ತಿಗೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಅಂತಾರೆ. ಓಕೆ, ಸೊ ಏನು ಕಾಣಿಸ್ತಾನೆ ಇಲ್ವಲ್ಲ ಗೈಸ್. ಸೊ ಇವಾಗ ಡ್ಯೂಟಿ ಸ್ಟಾರ್ಟ್. ಸೊ ಗೈಸ್, ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಫಸ್ಟ್ ಡ್ಯೂಟಿ ಎಲ್ಲಿ ಕೊಡ್ತಾನೆ ಏನು ಅಂತ. ಸದ್ಯಕ್ಕೆ ಇವಾಗ ಇಲ್ಲಿಂದ ಸ್ವಲ್ಪ ಹೊರಗಡೆ ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಡ್ಯೂಟಿ ಕೊಡ್ತಿದ್ದೇನೆ, ನೋಡ್ರಿ ತೋರಿಸ್ತೀನಿ. 3 ಕಿಲೋಮೀಟ್ರ್ ಪಿಕಪ್ ಕೊಡ್ತಿದ್ದೇನೆ. ಹೋಗೋಕ್ಕಾಗತ್ತಾ 3 ಕಿಲೋಮೀಟ್ರ್ ಹೇಳ್ರಿ. ಅಲ್ಲಿ ಪಿಕಪ್ ಪಾಯಿಂಟ್ ಹೋಗೋ ಹೊತ್ತಿಗೆ ಕಸ್ಟಮರೇ ಕ್ಯಾನ್ಸಲ್ ಮಾಡ್ಬಿಟ್ಟಿರ್ತಾರ ಅಲ್ರ. ಸೊ ಸ್ವಲ್ಪ ಹತ್ರ ಇರೋದು ನೋಡಿಕೊಂಡು ಡ್ಯೂಟಿನ ತಗೋಬೇಕು. ಸೊ ಕಿಲೋಮೀಟ್ರ್ 0 ಮಾಡೋಣ. ಸೊ 0 ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ 2 ಡ್ಯೂಟಿನ ಡ್ರಾಪ್ ಮಾಡಾಯಿತು. ಸೊ ಈಗ 3ನೇದಕ್ಕೆ ವೆಯ್ಟಿಂಗ್ ಮಾಡ್ತಿದ್ದೀನಿ. ಒಂದು ಬಂದ್ಬಿಟ್ಟು ಸುಮ್ಮನಳ್ಳಿ ಸಿಗ್ನಲಿಂದನೇ ಹತ್ರನೇ ಇತ್ತು, ಹತ್ರದಿಂದ ಯಗ್ನಳ್ಳಿ ಕ್ರಾಸ್ವರೆಗೂ ಒಂದು ಬಿತ್ತು. ಸೊ ಯಗ್ನಳ್ಳಿ ಕ್ರಾಸಿಂದ ತಿರ್ಗಾ ಮತ್ತೆ ಇಲ್ಲಿ ಇವಾಗ ಬಸವೇಶ್ವರ ನಗರ ಹತ್ರ ಬಿದ್ದೈತೆ. ಇಲ್ಲಿ ಡ್ರಾಪ್ ಆಯಿತು ಕಸ್ಟಮರ್ನ. ಸೊ ಇವಾಗ ನೆಕ್ಸ್ಟ್ ಡ್ಯೂಟಿಗೆ ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ ಇಲ್ಲಿಂದ ಎಲ್ಲಿ ಕೊಡ್ತಾನೆ ಡ್ಯೂಟಿನ, ಎಲ್ಲಿ ತೊಗೊಳ್ತೀನಿ ನೋಡೋಣ. ಅವಾಗಿಂದ ಬರ್ತಿದ್ದೆ ಒಂದು 2-3 ಡ್ಯೂಟಿ, ಬಟ್ 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಪಿಕಪ್ ತೋರಿಸ್ತಿದ್ದೇನೆ. ಸೊ ಅದಕ್ಕೆ ವೆಯ್ಟ್ ಮಾಡಿ ಸ್ವಲ್ಪ ಚೆನ್ನಾಗಿರೋ ಡ್ಯೂಟಿ ತೊಗೊಳೋಣ, ತೋರಿಸ್ತೀನಿ ನಾನು ಗೈಸ್. ಡ್ಯೂಟಿ ಕೊಡ್ತವನೆ ನೋಡ್ರಿ. 3.8 ಕಿಲೋಮೀಟ್ರು ಪಿಕಪ್ಪು, ಡ್ರಾಪು 11.2 ಕಿಲೋಮೀಟ್ರು, 232 ರೂಪಾಯಿ. ಸೊ ಈ ಡ್ಯೂಟಿನ ತೊಗೊಂಡೋದ್ರೆ ಇವಾಗ ನಾನು ಡ್ಯೂಟಿ ಅಕ್ಸೆಪ್ಟ್ ಮಾಡಿದೆ ಅಂತಲೇ ಅಂದ್ಕೊಳ್ಳಿ, ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಕಸ್ಟಮರೇ ಕ್ಯಾನ್ಸಲ್ ಮಾಡಿಬಿಟ್ಟಿರ್ತಾರೆ ಡ್ಯೂಟಿನ. ಸೊ ಅದಕ್ಕೋಸ್ಕರ ನಾನು 1.5 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಅಷ್ಟೊಳಗಡೆ ಇದ್ದರೆ ತೊಗೊಳ್ತೀನಿ ಡ್ಯೂಟಿನ. ತೊಗೊಂಡು ಆ ಡ್ಯೂಟಿಗಳಿಗೆ ಹೋಗ್ತೀನಿ ಅಷ್ಟೇ. ಅದಕ್ಕೆ ನಾವು ಜಾಸ್ತಿ ಇದ್ರೆ ಹೋಗೋಕ್ಕಲ್ಲ, ಯಾಕೆಂದರೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗೋ ಅಷ್ಟೊಳಗಡೆ ಕಸ್ಟಮರು ಡ್ಯೂಟಿನ ಡ್ರಾಪ್ ಮಾಡಿಬಿಡ್ತಾರೆ. ಇದರಿಂದ ಅಷ್ಟು ದೂರ ಹೋಗಿದ್ದು ವೇಸ್ಟು, ಟೈಮು ವೇಸ್ಟು, ಎಲ್ಲ ವೇಸ್ಟು. ಸೊ ಅದಕ್ಕೆ ನೋಡ್ಬಿಟ್ಟು ತೊಗೊಂಡು, ನೀವು ಅಷ್ಟು ತೊಗೊಂಡಂಗಿದ್ರೆ 1.5 ಕಿಲೋಮೀಟ್ರ್ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಅಂತ ಅಂದ್ಕೊಳ್ತೀನಿ ಪಿಕಪ್ ಪಾಯಿಂಟು. ಸೊ ನೋಡ್ಕೊಂಡು ತೊಗೊಳ್ಳಿ. ಮತ್ತು 1 ಕಿಲೋಮೀಟ್ರ್ ಅಟ್ಲೀಸ್ಟ್ ಒಂದು 20 ರೂಪೀಸ್ ತೋರಿಸ್ತಿದ್ರೆ ಆ ಥರ ಡ್ಯೂಟಿಗಳನ್ನ ತೊಗೊಳ್ರಿ. ಸೊ ಹೆಲ್ಪ್ ಆಗುತ್ತೆ. ತಿರ್ಗಾ ನೋಡ್ರಿ, ಇವಾಗ ಒಂದು ಡ್ಯೂಟಿ ಕೊಟ್ಟ 3.1 ಕಿಲೋಮೀಟರು. ಈ ಥರ ಡ್ಯೂಟಿಗಳು ಕೊಟ್ಟರೆ ಏನು ತಗೊಂಡು ಏನು ಹೊಡಿಯೋದು.
ಸೊ ನೋಡೋಣ ಯಾವ ಡ್ಯೂಟಿ ತೊಗೊಳ್ತೀನಿ, ತೋರಿಸ್ತೀನಿ. ಅಲ್ಲಿ ಹೋದ್ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ, ನೋಡ್ತಾ ಇರಿ ಗೈಸ್. ಊಟ ಮಾಡೋಣ ಅಂತ ನಿಲ್ಲಿಸ್ತು. ಇವಾಗ ಊಟ ಮಾಡ್ತಿದ್ದೆ, ಹಿಂಗೊಂದು ಆರ್ಡ್ರ್ ಕೊಟ್ಟವನೆ, ಬೇಗ ತಿನ್ಕೊಂಡು ಹೋಗ್ಬೇಕು. ನೋಡಿ ಹಿಂಗೆ ಡ್ರೈವರ್ದು. ಸರಿ ಗೈಸ್, ಬೇಗ ತಿಂದು ಕಸ್ಟಮರ್ನ ಪಿಕಪ್ ಮಾಡ್ಬೇಕು. ಹೇ ಗೈಸ್, ಆಲ್ಮೋಸ್ಟ್ 1.5 hour ಗೈಸ್, 1 hour 1.5 hour ಇಂದ ಕಾಯ್ತಿದ್ದೀನಿ. ಆಲ್ರೆಡಿ ಟೈಮ್ 2 ಗಂಟೆ, ಇನ್ನು ಒಂದು ಡ್ಯೂಟಿ ಬಿದ್ದಿಲ್ಲ. ಸೊ ಮೇ ಬಿ ಇವತ್ತು ನೈಟ್ ಇಲ್ಲೇ ಜಾಗರಣೆ ಅಂತ ಅನ್ಕೊತೀನಿ ಗೈಸ್. ಯಪ್ಪ ದೇವ್ರೆ, ಹಿಂಗಾದ್ರೆ ಹೆಂಗ್ ಡ್ಯೂಟಿ ಮಾಡೋದು? ಇದ್ರಲ್ಲಿ ಸೊಳ್ಳೆ ಬೇರೆ ಕಾಟಗಳು. ಯಪ್ಪ, ಮುಂದಕ್ಕೆ ಮೂವ್ ಆಗಬೇಕು ಗೈಸ್ ಎಲ್ಲರೂ. ಅಲ್ಲಿ ಇನ್ನೂ ಸ್ವಲ್ಪ ಹಿಂದೆ ಇದ್ದೆ, ಅಲ್ಲಿಂದ ಇಲ್ಲಿ ಮೇನ್ ರೋಡ್ ಇಲ್ಲೇ ಹತ್ರನೇ ಇದೆ. ಸೊ ಮೇನ್ ರೋಡ್ ಹತ್ರಕ್ಕೆ ಬಂದು ಯಾವ್ದಾರು ಬೀಳ್ತಾವೆ ಅಂತ ನೋಡಿದ್ರೆ ಇಲ್ಲೂ ಯಾವುದು ಬೀಳ್ತಿಲ್ಲ. ಸೊ ಇವಾಗ ಇನ್ನೊಂದು ಜಾಗ ಚೇಂಜ್ ಮಾಡೋಣ. ಅಲ್ಲೂ ಬೀಳಿಲ್ಲ ಅಂತಂದರೆ ಏನೂ ಮಾಡಲ್ಲ, ಸುಮ್ಮನೆ ಮಲಗಿಬಿಡ್ತೀನಿ ಅಷ್ಟೇ. ಬೆಳಗ್ಗೆ ಡ್ಯೂಟಿ ಮಾಡ್ತೀನಿ. ಸೊ ಬನ್ನಿ ನೋಡೋಣ, ಜಾಗ ಚೇಂಜ್ ಮಾಡಿ ನೋಡೋಣ. ವಾಸ್ತು ಪ್ರಕಾರ ಜಾಗ ಏನಾದ್ರು ಚೇಂಜ್ ಆದಾಗ ಡ್ಯೂಟಿ ಬೀಳ್ತಾವ ನೋಡೋಣ. ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಎಲ್ರಿಗೂ ಗೈಸ್. ರಾತ್ರಿ ಅಂತೂ ಒಂದು ಡ್ಯೂಟಿ ಬಿದ್ದಿಲ್ಲ. ಸೊ ಹಂಗಾಗಿ ಮಲ್ಕೊಂಬಿಟ್ಟೆ. ಇವಾಗ ಎದ್ದಿದ್ದೀನಿ. ಬೆಳಿಗ್ಗೆ ಟೈಮ್ ನೋಡ್ತಿರ್ಬೋದು 6:30, 6:40. ಸೊ ಬ್ಯುಸಿ ಏರಿಯಾ. ನೋಡೋಣ ಇವಾಗ ಡ್ಯೂಟಿ ಬೀಳ್ತವ, ಹೆಂಗೆ ಬೀಳ್ತವೆ, ಏನು ಕತೆ ಅಂತ ಸ್ಟಾರ್ಟ್ ಮಾಡೋಣ ಡ್ಯೂಟಿನ. ಬನ್ನಿ. ಸೊ ಡ್ಯೂಟಿ ಏನಾಗಿದೆ ನೋಡೋಣ. ಎಲ್ಲಿ ಕೊಡ್ತಾನೆ ಡ್ಯೂಟಿ ಕೊಟ್ಟ, ನೋಡೋಣ ತಗೊಳೋದು ಬೇಡ ಅಂತ ನೋಡ್ಕೊಂಡು ತಗೊಂಡು ಮಾಡೋಣ. ಸೊ ಗಾಯ್ಸ್, ಇವಾಗ ಡ್ಯೂಟಿನ ಒಂದು ಡ್ಯೂಟಿ ಬೇಜತ್ತಲ್ಲಿಂದ ತಗೊಂಡು ಡ್ರಾಪ್ ಆಗಿದೆ. ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದರೆ ಬೈಯಪ್ಪನಹಳ್ಳಿ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಇದೆಯಲ್ವಾ, ಅಲ್ಲಿದ್ದೀನಿ ಇವಾಗ ಡ್ಯೂಟಿ. ಬಟ್ ಒಂದು ಬೇಜಾರಾಗೋದೇನು ಅಂತಂದರೆ, ಕಸ್ಟಮರ್ ಇಳಿತಾರಲ್ವಾ, ಇಳಿದ್ಬಿಟ್ಟು ಡೋರ್ ಹಾಕ್ತಾರೆ ಗುರು, ರಪ್ಪನಂಗೆ ಹಾಕ್ತಾರೆ. ಏನು ಅವ್ರ ಮನೆ ಡೋರ್ಗಳ ಥರ ಎಲ್ಲೆಲ್ಲಿಂದನೋ ಉರಿಯುತ್ತೆ. ಏನು ಮಾಡೋದು, ಬೈಯಂಗಿಲ್ಲ ಬಿಡಂಗಿಲ್ಲ ನಂಗೆ ಆಗುತ್ತೆ. ಹಾಕ್ಬಿಟ್ಟು ಹೊಂಟೋಗ್ಬಿಡ್ತಾರೆ, ಏನೋ ಹೋಗ್ಲಿ ಬಿಡಿ. ಸೊ ಇವಾಗ ನೋಡೋಣ, ನೆಕ್ಸ್ಟ್ ಡ್ಯೂಟಿಗೆ ವೆಯ್ಟ್ ಮಾಡ್ತಿದ್ದೀನಿ. ಎಲ್ಲಿ ಕೊಡ್ತಾನೆ, ಏನು ಕತೆ. ಎಕ್ಸೈಟ್ ಆಗಿದ್ದೀನಿ, ಒಳ್ಳೆ ನಿದ್ದೆ ಆಗಿದೆ ರಾತ್ರಿ. ಸೊ ಏನು ನಿದ್ದೆಗೆಟ್ಟು ಹೊಡಿಬೇಕು ಅನ್ನೋ ಥರ ಏನಿಲ್ಲ. ಸೊ ನೋಡೋಣ ಎಲ್ಲಿ ಕೊಡ್ತಾನೆ. ಯಾವುದೋ ಒಂದು ಡ್ಯೂಟಿ ಬರ್ತಿದೆ, 12 ತೊಗೊಳೋಣ. ಸೊ ಒಂದು ಡ್ಯೂಟಿ ಕೊಟ್ಟಿದ್ದ ತೊಗೊಂಡಿದ್ದೀನಿ, ಬನ್ನಿ ಹೋಗೋಣ. ಹೇ ಗಾಯ್ಸ್, ಡ್ಯೂಟಿ ಮಾಡ್ತಾ ನಾನು ಬಂದಿರೋದು MG ರೋಡ್. ಬೆಳಿಗ್ಗೆ ಹೊತ್ತು ಗಾಯ್ಸ್ MG ರೋಡ್ ಹೆಂಗಿರುತ್ತೆ, ಅದೇ ನೈಟ್ ಆದ್ರೆ ತುಂಬಿ ತುಳುಕ್ತಾ ಇರುತ್ತೆ. 1 ಕಿಲೋಮೀಟರ್ ಯಾವ್ದೋ ಡ್ಯೂಟಿ ಕೊಡ್ತಾವನೆ, ಏನ್ ಮಾಡೋದು. ತಗೊಂಡಿಲ್ಲ ಗೈಸ್, ಲಾಸ್ಟ್ ತಗೊಂಡ್ರೆ ಅದಕ್ಕೆ ತಗೊಂಡು ಒಂದು ಒಳ್ಳೆ ಡ್ಯೂಟಿ ತಗೊಂಡು ಹೋಗೋಣ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಫೋಟೋ ಶೂಟಿಂಗು. ನಾವ್ ಯಾವಾಗ ಹಂಗೆ ಮಾಡೋದು, ಫಸ್ಟ್ ಡ್ಯೂಟಿ ಮಾಡೋಣ ಬನ್ನಿ. ನಾವು ಒಳ್ಳೆ ಡ್ಯೂಟಿ ಕೊಟ್ಟು ಒಂದು ಡ್ಯೂಟಿ ಅಕ್ಸೆಪ್ಟ್ ಮಾಡಿದ್ದೀನಿ. ಬನ್ನಿ ಲೆಟ್ಸ್ ಗೋ, ಹೋಗಿ ಡ್ರಾಪ್ ಮಾಡುವ. ಗೈಸ್, ಇವಾಗ ಡ್ಯೂಟಿನ ಮುಗಿಸಿ ಮನೆ ಕಡೆ ಹೊರಡ್ತಾ ಇದ್ದೀನಿ. ಲಾಸ್ಟ್ ಆರ್ಡ್ರು ಇಲ್ಲ ರಾಜಾಜಿನಗರ ಬಿದ್ದಿತ್ತು. ಸೊ ಡ್ರಾಪ್ ಹಾಕಿ ನಮ್ಮ ಮನೆ ಹತ್ರ. ಸೊ ಹಂಗಾಗಿ ನನಗೂ ರಾತ್ರಿ ಸುತ್ತಾಗಿ ಹೋಗ್ತೀನಿ, ಕರೆಕ್ಟಾಗಿ ಆಗಿಲ್ಲ. ಸೊ ಹಂಗಾಗಿ ಇವಾಗ ಮನೆಗೆ ಹೋಗಿ ಡ್ಯೂಟಿ ಮೇ ಬಿ ಲಾಸ್ಟ್ ಮಾಡಲ್ಲ, ಹೋಗ್ಬಿಟ್ಟು ರೆಸ್ಟ್ ಮಾಡ್ಬಿಟ್ಟು ಸ್ವಲ್ಪ. ಅದಾದ್ಮೇಲೆ ಇವತ್ತು ಎಷ್ಟಾಯ್ತು, ಎಷ್ಟು ಕಿಲೋಮೀಟರ್ ಓಡಿಸಿದೆ, ಡ್ಯೂಟಿ ಮಾಡಿದೆ, ಎಷ್ಟು ಅರ್ನಿಂಗ್ಸ್ ಆಯ್ತು, ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಈ ಸಲ ಯಾವ್ಯಾವ ಥರ ಡ್ಯೂಟಿ ತಗೊಂಡೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀನಿ. ಹೇ ಗೈಸ್, ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಇವಾಗ ಜಸ್ಟ್ ಬನ್ನಿ ಎಷ್ಟು ಅರ್ನ್ ಮಾಡಿದ್ದೀನಿ, ಏನು ಕತೆ ಎಲ್ಲ ತೋರಿಸ್ತೀನಿ. ಸಿ ಗೈಸ್, ಇದು ನನ್ನ ಮೊದಲನೇ ಡ್ಯೂಟಿ. ನಾನು ತೊಗೊಂಡಿದ್ದು 4 ಕಿಲೋಮೀಟ್ರಿಗೆ 157 ರುಪೀಸು. 5 ಕಿಲೋಮೀಟ್ರಿಗೆ 189 ಆ್ಯಂಡ್ 14 ಕಿಲೋಮೀಟ್ರಿಗೆ 402. ಒಂದು ಕಸ್ಟಮರೇ ಕ್ಯಾನ್ಸಲ್ ಮಾಡಿದ್ರು. ಆ್ಯಂಡ್ ಇಲ್ಲಿ ನೋಡ್ರಿ 3 ಕಿಲೋಮೀಟ್ರಿಗೆ 121 ರುಪೀಸು. 10 ಕಿಲೋಮೀಟ್ರಿಗೆ 341. ಸೊ 8 ಕಿಲೋಮೀಟ್ರಿಗೆ 8.5 ಕಿಲೋಮೀಟ್ರ್ 141. ಲೈಕ್ 6 ಕಿಲೋಮೀಟ್ರ್ 134. ಲೈಕ್ ಈ ಥರ 20 ಕಿಲೋಮೀಟರ್ಸಿಗೆ 326. ಇದು ಲಾಸ್ಟ್ ಆರ್ಡ್ರು. ನಾನು ಮನೆಗೆ ಬರಬೇಕಾದ್ರೆ ತೊಗೊಂಡಿದ್ದ ಆರ್ಡ್ರು. ಸೊ ಯಾಕೆಂದರೆ ಮನೆಗೆ ಬಂದು ತುಂಬ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದ್ದು ಗೈಸ್. ಸೊ ಬಂದು ನಿದ್ದೆ ಮಾಡಬೇಕು ಅನ್ನೋ ಥರ, ಹಂಗಾಗಿ ಮನೆ ಕಡೆನೇ ಇತ್ತಲ್ಲ ಅಂತ ತೊಗೊಂಡೆ.
ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 2492 ರೂಪಾಯಿ. ಅಪ್ರಾಕ್ಸಿಮೇಟು ಎಷ್ಟು ಒಂದು 125 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಗೈಸ್ ಅಷ್ಟೇ ಈ ಸತಿ. ಸೊ ಅದಕ್ಕೇನೆ ನೀವು ಅಷ್ಟೇ ಏನಾದ್ರು ಡ್ಯೂಟಿ ತೊಗೊಳ್ಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ. 1.5 ಕಿಲೋಮೀಟರ್ಗಿಂತ ಜಾಸ್ತಿ ಇತ್ತು ಅಂದರೆ ಪಿಕಪ್ ಪಾಯಿಂಟು ತೊಗೊಳಕ್ಕೆ ಹೋಗ್ಬಿಟ್ರಿ. ಏನಕ್ಕೆ ಅಂತಂದರೆ ಇಲ್ಲಿಂದ ನೀವು ಅಷ್ಟು ದೂರ ಹೋಗೋ ಅಷ್ಟೊಳಗೆ ಕಸ್ಟಮರೇ ಕ್ಯಾನ್ಸಲ್ ಮಾಡಿಬಿಟ್ಟಿರ್ತಾರೆ ಗೈಸ್ ಆರ್ಡ್ರನ್ನ. ಆ್ಯಂಡ್ ಕಸ್ಟಮರ್ಗೆ ಅಷ್ಟು ಪೇಷನ್ಸ್ ಇಲ್ಲ. ಇವಾಗ ಒಂದೇ ಏನೋ ಅಪ್ಲಿಕೇಶನ್ ಇಲ್ಲ ಅಲ್ವಾ, 3-4 ಅಪ್ಲಿಕೇಶನ್ ಇರೋದ್ರಿಂದ ಅಲ್ಲಿ ಇಲ್ಲಿ ಟ್ರೈ ಮಾಡ್ತಿರ್ತಾರೆ. ಸೊ ಹಂಗಾಗಿ ಎಷ್ಟು ಹತ್ರ ಇರುತ್ತೆ ಅಷ್ಟು ಹತ್ರ ಪಿಕಪ್ನ ತೊಗೊಳ್ಳಿ ಆ್ಯಂಡ್ ಡ್ಯೂಟಿನ ಮಾಡಿ. ಆ್ಯಂಡ್ ಅಟ್ಲೀಸ್ಟ್ ಒಂದು 1 ಕಿಲೋಮೀಟರ್ಗೆ 20 ರುಪೀಸ್ ಥರ ತೋರಿಸೋ ಥರ, ಐ ಮೀನ್ 10 ಕಿಲೋಮೀಟರ್ ಇದ್ದರೆ 200 ರುಪೀಸ್ ಅಥವಾ ಅಟ್ಲೀಸ್ಟ್ 199 ರುಪೀಸ್, ಲೈಕ್ ಈ ಥರ ಇರೋ ಆರ್ಡ್ರುಗಳನ್ನ ತೊಗೊಂಡು ಡ್ಯೂಟಿ ಮಾಡಿ ಗೈಸ್. ಅವಾಗ ನಿಮಗೆ ಲಾಸ್ ಆಗಲ್ಲ. ಅಟ್ಲೀಸ್ಟ್ ನೀವು ಏನು ದುಡಿಯೋಕೆ ಹೋಗಿರ್ತೀರ ಒಂದೊಳ್ಳೆ ಅರ್ನಿಂಗ್ಸ್ ಮಾಡ್ಕೊಂಡು ಬರ್ಬೋದು. ಇವಾಗ ನಾನು ಮಾಡಿದ್ದು 2400 ಸಮಥಿಂಗು. ಸೊ ನನಗೆ ಸಾಕು ಅನ್ನಿಸ್ತು, ನಾನು ಬಂದು ರೆಸ್ಟ್ ಮಾಡಿದೆ. ಏನಿಲ್ಲ, ಓವರಾಲ್ ನಾನು ಏನು ಹೇಳ್ತೀನಿ ಅಂತಂದರೆ, ಕಷ್ಟಪಟ್ಟು ದುಡಿತೀನಿ ಅಂತಂದರೆ ದುಡಿಬೋದು, ಯಾವ ಕೆಲಸದಲ್ಲ ಆದ್ರೇನೋ ದುಡಿಬೋದು. ಬಟ್ ಕಷ್ಟಪಟ್ಟು ದುಡಿಬೇಕಷ್ಟೇ ಅಲ್ಟಿಮೇಟ್ಲಿ. ಸೊ ಕೆಲವ್ರು ಇವಾಗ ಏನು ಹೇಳ್ತಾರೆ, ದುಡಿಯೋಕ್ಕಾಗಲ್ಲ ಹಂಗೆ. ಎಸ್ ಅಫ್ಕೋರ್ಸ್ ಹೌದು, ಇವಾಗ ಮೆಟ್ರೋ ಬಂದು ತುಂಬ ಮುಂಚೆ ಥರ ದುಡಿಮೆ ಇಲ್ಲ. ಯಾಕೆಂದರೆ ಮುಂಚೆ ಎಲ್ಲ ತುಂಬ ಜಾಸ್ತಿ ದುಡಿತಾ ಇದ್ರು. ಸೊ ಇವಾಗ ಅಷ್ಟೊಂದು ದುಡಿಮೆ ಇಲ್ಲ, ಸ್ವಲ್ಪ ದುಡಿಮೆ ಕಮ್ಮಿ ಆಗಿದೆ. ಬಟ್ ಮಾಡಬೇಕು, ಏನೂ ಮಾಡೋಂಗಿಲ್ಲ ಅಲ್ವಾ, ಏನಾದರೂ ಒಂದು ಮಾಡ್ತಾ ಹೋಗ್ತಾ ಇರ್ಬೇಕು ಜೀವನದಲ್ಲಿ. ಸೊ ಹಂಗಾಗಿ ಮಾಡಿ, ಯಾರೆಲ್ಲ ಮಾಡ್ತಿದ್ದೀರಾ ಆ್ಯಂಡ್ ಯೋಚನೆ ಮಾಡಿ, ಕಷ್ಟಪಟ್ಟು ದುಡಿತೀನಿ ಅನ್ನಂಗಿದ್ರೆ ಮಾತ್ರ ಕೈ ಹಾಕಿ, ಇಲ್ಲಾಂದರೆ ಬೇಡ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ. ಇದೇ ಥರ ಸಪೋರ್ಟ್ ಮಾಡ್ತಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.